ಭಾರತದ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲೊಂದು ಅದ್ಭುತವಾದ ಅಧ್ಯಾಯವಿದೆ. ಅದು ಒಂದು ಅವಮಾನಕ್ಕೆ ಪ್ರತಿಯಾಗಿ ಇಡೀ ದೇಶವೇ ಒಗ್ಗಟ್ಟಾಗಿ ನಿಂತ ಕಥೆ. ಬ್ರಿಟಿಷರು ನಿಮ್ ಕೈಲಿ ಆಗಲ್ಲ ಅಂತ ಸವಾಲ್ ಹಾಕಿದಾಗ ನಾವು ಮಾಡಿ ತೋರಿಸ್ತೀವಿ ಅಂತ ಭಾರತೀಯರು ಸಂವಿಧಾನದ ನೀಲನಕ್ಷೆಯನ್ನೇ ಸಿದ್ಧಪಡಿಸಿದ್ರು. ಅದೇ ಸೈಮನ್ ಕಮಿಷನ್ ಮತ್ತು ನೆಹರು ವರದಿಯ ರೋಚಕ ಪ್ರಸಂಗ. ಬನ್ನಿ, ಇತಿಹಾಸದ ಈ ಪ್ರಮುಖ ತಿರುವನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಈ ಇಡೀ ಸಂಘರ್ಷಕ್ಕೆ ಕಿಡಿ ಹೊತ್ತಿಸಿದ್ದು ಇದೊಂದೇ ಮಾತು. ಅಂದಿನ ಭಾರತದ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಬರ್ಕಿನ್ಹೆಡ್ ಹೇಳಿದ್ದು, ಭಾರತೀಯರಿಗೆ ತಮ್ಮದೇ ಆದ ಸಂವಿಧಾನವನ್ನ ರಚಿಸಿಕೊಡುವಷ್ಟು ಸಾಮರ್ಥ್ಯ ಇದೆ ಅಂತ ನನಗನಿಸಿಲ್ಲ. ಎಂಥ ಅಹಂಕಾರದ ಮಾತು ನೋಡಿ. ಇದೇ ಒಂದು ಸವಾಲು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು. ಸರಿ, ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ? ಇದರ ಹಿನ್ನೆಲೆ ಇರೋದು 1919ರ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟಲ್ಲಿ. ಇದು ಒಂದು ರೀತಿ ಮುರಿದ ವಾಗ್ದಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಾಯ್ದೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, 10 ವರ್ಷಗಳ ನಂತರ ಇನ್ನಷ್ಟು ಸುಧಾರಣೆಗಳನ್ನ ಪರಿಶೀಲಿಸೋಕೆ ಒಂದು ಕಮಿಷನ್ ನೇಮಿಸ್ತೀವಿ ಅಂತಾನೂ ಹೇಳಿತು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ 10 ವರ್ಷ ಕಾಯುವಷ್ಟು ತಾಳ್ಮೆ ಇರಲಿಲ್ಲ. 1927ರಲ್ಲಿ, ಅಂದ್ರೆ ಹೇಳಿದ್ದ ಸಮಯಕ್ಕಿಂತ 2 ವರ್ಷ ಮೊದಲೇ, ಲಾರ್ಡ್ ಬರ್ಕಿನ್ಹೆಡ್ನ ಮೇಲ್ವಿಚಾರಣೆಯಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಲಾಯಿತು. ಆದರೆ ಈ ಆತುರದ ನಿರ್ಧಾರದ ಹಿಂದೆ ಅಡಗಿದ್ದು ಒಂದು ದೊಡ್ಡ ಅವಮಾನ. ಈ ಆಯೋಗಕ್ಕೆ ಸರ್ ಜಾನ್ ಸೈಮನ್ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಅವರ ಜೊತೆಗೆ ಬ್ರಿಟಿಷ್ ಪಾರ್ಲಿಮೆಂಟಿನ 7 ಜನ ಸದಸ್ಯರ ತಂಡ ಇತ್ತು. ಇಲ್ಲಿವರೆಗೂ ಎಲ್ಲ ಸರಿನೇ ಇತ್ತು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ನಿಜವಾದ ಸಮಸ್ಯೆ ಶುರುವಾಗಿದ್ದೇ ಇಲ್ಲಿ. ಕೋಟ್ಯಾಂತರ ಭಾರತೀಯರ ಭವಿಷ್ಯವನ್ನ ನಿರ್ಧಾರಿಸೋಕೆ ಅಂತ ನೇಮಕವಾದ ಈ ಆಯೋಗದಲ್ಲಿ ಒಬ್ಬೇ ಒಬ್ಬ ಭಾರತೀಯನೂ ಇರಲಿಲ್ಲ. ಇದು ಸುಮ್ಮನೆ ಆದ ತಪ್ಪಲ್ಲ. ಇದು ಇಡೀ ದೇಶಕ್ಕೆ ಮಾಡಿದ ನೇರವಾದ ಅವಮಾನವಾಗಿತ್ತು. ಇದಕ್ಕೆ ಭಾರತ ಕೊಟ್ಟ ಉತ್ತರ ಮಾತ್ರ ತುಂಬಾನೇ ಖಡಕ್ಕಾಗಿತ್ತು ಮತ್ತು ಎಲ್ಲರೂ ಒಗ್ಗಟ್ಟಾಗಿದ್ರು. ಕಾಂಗ್ರೆಸ್, ಮುಸ್ಲಿಂ ಲೀಗ್ನಂಥ ದೊಡ್ಡ ದೊಡ್ಡ ಪಕ್ಷಗಳೆಲ್ಲ ಸೈಮನ್ ಆಯೋಗವನ್ನ ಬಹಿಷ್ಕಾರ ಮಾಡಿದ್ವು. ಈ ಒಗ್ಗಟ್ಟು ಕಂಡು ಬರ್ಕಿನ್ಹೆಡ್ ವ್ಯಂಗ್ಯವಾಗಿ, ನಿಮ್ಮಲ್ಲೇ ಒಮ್ಮತ ಇಲ್ಲ, ನಿಮ್ಗೆ ತಾಕತ್ತಿದ್ರೆ ಎಲ್ರಿಗೂ ಒಪ್ಪಿಗೆ ಆಗುವಂತ ಒಂದು ಸಂವಿಧಾನವನ್ನ ನೀವೇ ರಚಿಸಿ ತೋರಿಸಿ ಅಂತ ಸವಾಲೆಸೆದ್ರು. ಭಾರತೀಯ ನಾಯಕರು ಆ ಸವಾಲನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡ್ರು. ಡಿಸೆಂಬರ್ 1927ರ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಬರ್ಕಿನ್ಹೆಡ್ಗೆ ನೇರ ಉತ್ತರ ಕೊಡಕ್ಕೆ ನಿರ್ಧಾರ ಆಯಿತು. 2 ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳಾಯಿತು. 1, ಸೈಮನ್ ಆಯೋಗಕ್ಕೆ ಯಾವುದೇ ಸಹಕಾರ ಕೊಡಬಾರ್ದು, ಪೂರ್ತಿಯಾಗಿ ಬಹಿಷ್ಕರಿಸಬೇಕು. 2, ಭಾರತಕ್ಕಾಗಿಯೇ ಸಂವಿಧಾನದ ಕರಡನ್ನ ಸಿದ್ಧಪಡಿಸಕ್ಕೆ ಒಂದು ಸರ್ವಪಕ್ಷ ಸಮ್ಮೇಳನವನ್ನ ರಚಿಸಬೇಕು. ಇದರ ಜವಾಬ್ದಾರಿಯನ್ನ ಮೋತಿಲಾಲ್ ನೆಹರು ಅವರಿಗೆ ವಹಿಸಲಾಯಿತು. ಅಂದುಕೊಂಡ ಹಾಗೆ ಫೆಬ್ರವರಿ 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಕಾಲಿಟ್ಟಾಗ ಅವರನ್ನ ಸ್ವಾಗತಿಸಿದ್ದು ಬೃಹತ್ ಪ್ರತಿಭಟನೆಗಳು, ಮುಷ್ಕರಗಳು ಮತ್ತು ಕಪ್ಪು ಬಾವುಟಗಳು. ಸೈಮನ್ ಗೋ ಬ್ಯಾಕ್ ಈ ಘೋಷಣೆ ಇದೆಯಲ್ಲ, ಅದು ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಮೊಳಗುತ್ತಿತ್ತು. ಇದು ಕೇವಲ ಒಂದು ಘೋಷಣೆಯಾಗಿರಲಿಲ್ಲ, ಬದಲಿಗೆ ಇಡೀ ರಾಷ್ಟ್ರದ ಸ್ವಾಭಿಮಾನದ ಮತ್ತು ಪ್ರತಿರೋಧದ ಧ್ವನಿಯಾಗಿತ್ತು. 1928 ಆ ವರ್ಷ ಇದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯಲ್ಲಿ ಅಲ್ಲೋಮ ಕಲ್ಲೋಲದ ವರ್ಷವಾಗಿತ್ತು. ಒಂದ್ಕಡೆ ಸೈಮನ್ ಆಯೋಗದ ವಿರುದ್ಧ ಬೀದಿಗಳಲ್ಲಿ ಹೋರಾಟ ನಡೀತಾ ಇತ್ತು. ಇನ್ನೊಂದು ಕಡೆ ಮೋತಿಲಾಲ್ ನೆಹರು ಸಮಿತಿ ಭಾರತದ ಭವಿಷ್ಯದ ಸಂವಿಧಾನವನ್ನ ಬರಿತಾ ಇತ್ತು. ಆದರೆ ಇದೇ ಸಮಯದಲ್ಲಿ ಒಂದು ದೊಡ್ಡ ದುರಂತ ನಡೆಯಿತು. ಲಾಹೋರ್ನಲ್ಲಿ ನಡೆದ ಒಂದು ಶಾಂತಿಯುತ ಪ್ರತಿಭಟನೆಯಲ್ಲಿ ಪೊಲೀಸರ ಕ್ರೂರ ಲಾಠಿ ಏಟಿನಿಂದ ತೀವ್ರವಾಗಿ ಗಾಯಗೊಂಡ ಪಂಜಾಬ್ ಸಿಂಹ ಲಾಲಾ ಲಜಪತ್ರಾಯ್ ಅವರು ಕೊನೆಯುಸಿರೆಳೆದರು. ಅವರ ಈ ಬಲಿದಾನ ಸ್ವಾತಂತ್ರ್ಯದ ಕಿಚ್ಚನ್ನ ಇನ್ನಷ್ಟು ಹೆಚ್ಚಿಸ್ತು. ಸೊ ಈಗ ನಮ್ಮ ಮುಂದೆ ಇರೋದು 2 ರಿಪೋರ್ಟ್ಸ್. ಒಂದೇ ದೇಶದ ಭವಿಷ್ಯ, ಆದರೆ ದೃಷ್ಟಿಕೋನ ಮಾತ್ರ 2. ಒಂದು ಸಂಪೂರ್ಣವಾಗಿ ಬ್ರಿಟಿಷರೇ ತಯಾರಿಸಿದ ಸೈಮನ್ ವರದಿ, ಮತ್ತೊಂದು ಭಾರತೀಯರೇ ಭಾರತಕ್ಕಾಗಿ ರೂಪಿಸಿದ ನೆಹರು ವರದಿ. ಇದು 2 ಬೇರೆ ಬೇರೆ ಕನಸುಗಳ ನಡುವಿನ ಸ್ಪರ್ಧೆ ಆಗಿತ್ತು. ನೆಹರು ವರದಿಯ ಅತಿದೊಡ್ಡ ಬೇಡಿಕೆ ಏನಪ್ಪಾ ಅಂದ್ರೆ ಈ ಡೊಮಿನಿಯನ್ ಸ್ಟೇಟಸ್, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲೇ ಕೆನಡಾ, ಆಸ್ಟ್ರೇಲಿಯಾದ ಹಾಗೆ ಸ್ವಯಂ ಆಡಳಿತ ನಡೆಸೋದು. ಆದರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಯುವ ನಾಯಕರಿಗೆ ಇದು ಸರಿ ಕಾಣಲಿಲ್ಲ. ಅವರಿಗೆ ಬೇಕಾಗಿದ್ದು ಸಂಪೂರ್ಣ ಸ್ವರಾಜ್, ಅಂದ್ರೆ ಪೂರ್ಣ ಸ್ವಾತಂತ್ರ್ಯ. ಈ ಹೋಲಿಕೆಯನ್ನ ನೋಡಿದ್ರೇನೆ ವ್ಯತ್ಯಾಸ ಪಲಿಚ್ಚಂತ ಗೊತ್ತಾಣತ್ತೆ. ನೋಡಿ, ನೆಹರು ವರದಿಯನ್ನ ರಚಿಸಿದ್ದು ಭಾರತೀಯರ ಸರ್ವಪಕ್ಷ ಸಮಿತಿ. ಅದರ ಗುರಿ ಭಾರತೀಯರ ಸ್ವಾನಿರ್ಧನೆಯ ಹಕ್ಕು. ಇನ್ನೊಂದು ಕಡೆ ಸೈಮನ್ ವರದಿ, ಅದನ್ನ ಬರೆದಿದ್ದು ಬ್ರಿಟಿಷರು. ಅದರ ಉದ್ದೇಶ ಭಾರತೀಯರಿಗೆ ಸೀಮಿತ ಅಧಿಕಾರ ಕೊಟ್ಟು ಅಂತಿಮ ಕಂಟ್ರೋಲನ್ನ ತಮ್ಮ ಕೈಯಲ್ಲೇ ಇಟ್ಕೊಳ್ಳೋದು. ಸರಿ,
ನೆಹರು ವರದಿಯನ್ನ ಬ್ರಿಟಿಷ್ ಸರ್ಕಾರದ ಮುಂದಿಟ್ಟು 1 ವರ್ಷದ ಗಡುವು ಕೊಡಲಾಯಿತು. ಅದೇ ಹೊತ್ತಿಗೆ ಸೈಮನ್ ಆಯೋಗ ಕೂಡ ತನ್ನ ವರದಿಯನ್ನ ಮೇ 1930ರಲ್ಲಿ ಪ್ರಕಟಿಸಿತು. ಈಗ ಬಾಲ್ ಬ್ರಿಟಿಷರ ಕೋರ್ಟ್ನಲ್ಲಿತ್ತು. ಮುಂದೇನ್ ಮಾಡಬೇಕು ಅನ್ನೋದನ್ನ ಅವರು ನಿರ್ಧರಿಸಬೇಕಿತ್ತು. ಸೊ ಮುಂದೇನಾಯ್ತು? ಈ 2 ವರದಿಗಳನ್ನ ಚರ್ಚೆ ಮಾಡಕ್ಕೆ ಬ್ರಿಟಿಷ್ ಸರ್ಕಾರ 1930ರಿಂದ 1932ರ ನಡುವೆ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನ ನಡೆಸಿತು. ಈ ಎಲ್ಲ ದೀರ್ಘ ಚರ್ಚೆಗಳ ಫಲಿತಾಂಶವೇ ಕೊನೆಗೆ ಜಾರಿಗೆ ಬಂದ ಭಾರತ ಸರ್ಕಾರದ ಕಾಯ್ದೆ 1935. ಕೊನೆಗೆ 1935ರ ಕಾಯ್ದೆ ಜಾರಿಗೆ ಬಂದಾಗ ಅದರಲ್ಲಿ ಹೆಚ್ಚಾಗಿದ್ದಿದ್ದು ಸೈಮನ್ ಆಯೋಗದ ಶಿಫಾರಸುಗಳೇ. ಇದು ಬಹುಶಃ ಎಲ್ಲರೂ ನಿರೀಕ್ಷೆ ಮಾಡಿದ್ದೆ. ಆದರೆ ನೆಹರು ವರದಿಯ ನಿಜವಾದ ಮಹತ್ವ ಬೇರೆ ಇತ್ತು. ರಾಜಕೀಯವಾಗಿ ಅದಕ್ಕೆ ಗೆಲುವು ಸಿಗದೇ ಇರ್ಬೋದು, ಆದರೆ ಭಾರತೀಯರೇ ತಮ್ಮ ದೇಶಕ್ಕಾಗಿ ಸಂವಿಧಾನವನ್ನ ರಚಿಸೋಕೆ ಮಾಡಿದ ಮೊದಲ ಗಂಭೀರ ಸಂಘಟಿತ ಪ್ರಯತ್ನವಾಗಿ ಅದು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಹಾಗಿದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ. ಅಧಿಕೃತವಾಗಿ ಬದಿಗೆ ಸರಿಸಲ್ಪಟ್ರೂ ಈ ನೆಹರು ವರದಿಯೇ ಭಾರತದ ಸ್ವಾತಂತ್ರ್ಯದ ನಿಜವಾದ ಮೊದಲ ಕರಡು ಆಗಿತ್ತಾ? ಈ ಪ್ರಶ್ನೆ ಆ ಕಾಲದ ಸಂಘರ್ಷ, ಸ್ವಾಭಿಮಾನ ಮತ್ತು ದೂರದೃಷ್ಟಿಯ ಮಹತ್ವವನ್ನ ನಮಗೆ ನೆನಪಿಸುತ್ತೆ, ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ?